ಸುಮಾರು ವರ್ಷಗಳಿಂದ ಇಲ್ಲಿ ಓಡಾಡೋಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು. ಇದು ಬಹಳ ಮುಖ್ಯವಾದಂಥ ರೋಡು. ಇದು ಬಹಳಷ್ಟು ಹಳ್ಳಿಗಳಿಗೆ ಇದು ಕನೆಕ್ಟಿವಿಟಿ ರೋಡ್ ಇದೆ. ಸುಮಾರು ಈ ಭಾಗದಿಂದ ಹುಣಸಹಳ್ಳಿ ಪಂಚಾಯತಿ, ಬನ್ನಿಕುಪ್ಪೆ ಪಂಚಾಯತಿ, ಕೈಲಾಂಚ ಪಂಚಾಯತಿ ಇವು ಎಲ್ಲ ಊರಿಗೂ ಹೋಗುವಂತದ್ದು ತಾವೆಲ್ಲರೂ ಕೂಡ ಗಮನಿಸಿದಿರಿ. ಇದು ಬಹಳ ಚಿಕ್ಕದಾಗಿತ್ತು. ಒಂದು ಎಲ್ಲರೂ ಕೂಡ ಎನ್ಕ್ರೋಚ್ಮೆಂಟ್ ಮಾಡ್ಕೊಳ್ಳೋದು, ಅದನ್ನ ತೆರವು ಮಾಡಿ ಇವತ್ತು 10 ಕೋಟಿ ರೂಪಾಯಿನಲ್ಲಿ ಶಾಲಾ ಮಕ್ಕಳು ಕೂಡ ಬಹಳ ಇಲ್ಲಿ ಬಸ್ಗಳೆಲ್ಲ ಓಡಾಡ್ತವೆ ಎಲ್ಲ ಕೂಡ. ಸೊ ಅದನ್ನೆಲ್ಲ ಗಮನದಲ್ಲಿಟ್ಟು ನಾನು ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಮನವಿ ಮಾಡಿದಾಗ ಈ ರೋಡ್ ಒಂದಕ್ಕೆ 10 ಕೋಟಿ ರೂಪಾಯಿ ದುಡ್ಡನ್ನ ಕೊಟ್ಟು ನನಗೆ ಸ್ಪಂದನೆ ಮಾಡಿ ಇವತ್ತು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಒಂದು ಉತ್ತಮವಾದಂತ ರೋಡ್ ಗುಣಮಟ್ಟ ನನಗೇನು ಇನ್ನೂ ಇಷ್ಟ ಆಗ್ಲೇ, ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಯ್ತು. ಇದಕ್ಕೆ ಇನ್ನೂ ಒಂದು ಲೇಯರ್ ಡಾಂಬರೀಕರಣ ಮಾಡೋಕ್ಕೂ ಕೂಡ ನಾನು ಹೇಳ್ತೀನಿ. ಇದೊಂದು ರೋಡ್ ಆಗ್ಬೇಕಾಯ್ತು, ರೋಡ್ ಅನ್ನ ಮಾಡಿಸಿದೀವಿ. ಚರಂಡಿ ಆ ಕಡೆ ಈ ಕಡೆ ಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಮುಂದಕ್ಕೂ ಕೂಡ ಇನ್ನು ಅಕ್ಕಪಕ್ಕದಲ್ಲೆಲ್ಲ ಕೆಲವೆಲ್ಲ ರೋಡ್ಗಳೆಲ್ಲ ಫ್ಲಡ್ ಎಲ್ಲ ಮಾಡಿದ್ದಾರೆ. ಇನ್ನು ಕೆಲವೆಲ್ಲ ಮೈನಾರಿಟಿಗಳು ಮಾಡ್ತಾ ಇದ್ದಾರೆ. 25 ಕೋಟಿ ರೂಪಾಯಿ ನನಗೆ ಅನುದಾನ ಕೊಟ್ಟಿದ್ದಾರೆ. ಮೈನಾರಿಟೀಸ್ ಎಲ್ಲೆಲ್ಲಿದೆ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲ. ಮೂಲತಃ ರಾಮನಗರದ ವ್ಯವಸ್ಥೆ ಸರಿ ಇಲ್ಲ. ಸೊ ಅದನ್ನೆಲ್ಲವೂ ಕೂಡ ಗಮನದಲ್ಲಿಟ್ಟು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ನೈಸ್ ರೋಡ್ ಅಲ್ಲಿ ದೇವಸ್ಥಾನ ಅಲ್ಲಿ ನೋಡಿ, ದೇವಸ್ಥಾನ ಅಡ್ಡ ಇದೆ, ಈ ಕಡೆ PWD ಜಾಗ ಇದೆ. ಆ ಜಾಗನ ಸುಮ್ಮನೆ ಸೌದೆ ಹಾಕೊಳ್ಳೋದು, ಜಲ್ಲಿ ಹಾಕೊಳ್ಳೋದು, ಕಸ ಹಾಕೊಳ್ಳೋಕೆಲ್ಲ ಮಾಡ್ತಾ ಇದ್ದಾರೆ. ಓಡಾಡ್ಲಿಕ್ಕೆ ತೊಂದರೆನೂ ಆಗ್ತದೆ. ಸೊ ಅಲ್ಲಿ ಆ ಮೂಲತಃ ದೇವಸ್ಥಾನದಂತ ಇರುವಂತ ಎಲ್ಲ ಭಕ್ತಾದಿಗಳವರೆಲ್ಲರೂ ಕೂಡ ದೇವಸ್ಥಾನವನ್ನ ಅಡ್ಡ ಇರೋದನ್ನ ನೆಟ್ ಮಾಡಿ ಈ ಕಡೆ ಹೋಗೋ ಬರೋಕೆ ಸರಾಗವಾಗಿ ಒಂದು ರಸ್ತೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ದೇವಸ್ಥಾನವನ್ನು ಚಿಕ್ಕದಾಗಿ ಒಂದು ಗರ್ಭುಡಿನ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಆ ಗರ್ಭುಡಿ ಮತ್ತೆ ರೋಡ್ ಎರಡು ಕೂಡ ವ್ಯವಸ್ಥಿತವಾಗಿ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಆ ಪೂಜೆಗೆ ಒಂದು ಚಾಲನೆ ಕೊಡಕ್ ಬಂದಿದ್ವಿ. ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ರಿವರ್ ಫ್ರಂಟ್ ರೋಡ್ ಈಗಾಗಲೇ ಪಾರ್ಕ್ ಅನ್ನ ರಿವರ್ ಫ್ರಂಟ್ 157 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಅದನ್ನು ಮಾಡ್ತಾ ಇದ್ದಾರೆ. ನೀರಿಗೆ ಎಲ್ಲ ಝೋನ್ಗಳನ್ನು ಕೂಡ ಇವತ್ತೆಲ್ಲ ಸ್ಮಾರ್ಟ್ ಮೀಟರ್ ಹಾಕೊಂಡು ಚೆಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀರಿಗೆ ಏನು ತೊಂದರೆ ಇಲ್ಲ ಇವತ್ತು. ಸೊ EIDF ದಲ್ಲಿ ಇವತ್ತು 83 ಕೋಟಿ ರೂಪಾಯಿನಲ್ಲಿ ಈಗಾಗಲೇ 60 ಕೋಟಿ ರೂಪಾಯಿಗೆ ಆಗಲೇ ಚಾಲನೆ ಕೊಟ್ಟಿದ್ದೀವಿ. ಇನ್ನು 20 ಕೋಟಿ ರೂಪಾಯಿ ಈ ಆಷಾಢ ಅಂದ್ಬಿಟ್ಟು ನಿಲ್ಲಿಸಿದ್ದಾರೆ. ಆಷಾಢ ಆದ ತಕ್ಷಣ ಇನ್ನೊಂದು 20 ಕೋಟಿ ರೂಪಾಯಿ ಆ ಭಾಗದಲ್ಲಿ, ಐಜೂರು ಭಾಗದಲ್ಲಿ ಆ ಕೆಲಸಗಳನ್ನು 26, 27, 28, 31 ವಾರ್ಡ್ವರೆಗೂ ಕೂಡ ಆ ಭಾಗದಲ್ಲಿ ಒಂದು 20 ಕೋಟಿ ರೂಪಾಯಿನ ಕೆಲಸ ಇದೆ. ಈ ಭಾಗದಲ್ಲಿ 60 ಕೋಟಿ ರೂಪಾಯಿನ ಕೆಲಸ ಇದೆ. ಸೊ ಮತ್ತೆ ನಗರೋತ್ಥಾನದ್ದು ನಮ್ಮದು ಒಂದಷ್ಟು ಚೇಂಜ್ ಆಫ್ ವರ್ಕ್ ಇತ್ತು. ಅದನ್ನೆಲ್ಲ ಕೂಡ 12 ಕೋಟಿ 36 ಲಕ್ಷ ರೂಪಾಯಿ ನಾವು ಅದನ್ನು ನಮ್ಮ ಉಸ್ತುವಾರಿ ಮಂತ್ರಿಗೆ ನಾನು ಹೇಳಿ ಅದನ್ನು ಗಮನದಲ್ಲಿಟ್ಟು ಅದನ್ನು ಕೂಡ ಅದಕ್ಕೂ ಕೂಡ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀವಿ. ಆ ದುಡ್ಡು ಇದೆ ನಮ್ಮ ಹತ್ರ. ಮೊನ್ನೆ ಫ್ಲಡ್ ಮುಗೀತು, ಅದೆಲ್ಲ 5.5 ಕೋಟಿ ಇತ್ತು, ಅದೆಲ್ಲ ಕೆಲಸ ಎಲ್ಲ ಮುಗಿದೋಗಿದೆ. ಮೈನಾರ್ಟಿದು ಈಗಾಗಲೇ 12 ಕೋಟಿ ರೂಪಾಯಿಂದು ರಸ್ತೆ ಚರಂಡಿ ಎಲ್ಲ ಮಾಡಿದ್ವಿ. ಮತ್ತೆ 25 ಕೋಟಿ ಈ ವರ್ಷ ಕೊಟ್ಟಿದ್ದಾರೆ ನನಗೆ. ಈಗಾಗಲೇ ಅದಕ್ಕೆ ಆಕ್ಷನ್ ಪ್ಲಾನು ನಮ್ಮ ಸೋಷಿಯಲ್ ವೆಲ್ಫೇರ್ ಆಫೀಸರು, ನಮ್ಮ ಕೌನ್ಸಿಲರ್ಗಳು, ನಮ್ಮ ಎಲ್ಲ ಲೀಡರ್ಗಳೆಲ್ಲ ಮಾಡಿ ಕಳಿಸಿದ್ದಾರೆ. ಅದು ಕೂಡ ಚಾಲನೆಯನ್ನು ಕೊಡ್ತೀವಿ. ಹಿಂಗೆ 10 ಹಲವು ಈಗ ಅಂಗನವಾಡಿ ಕೊಟ್ಟಿದ್ದಾರೆ. ಒಂದು 6-7 ಅಂಗನವಾಡಿ ಮನೆಯೆಲ್ಲ ಪೂಜೆ ಎಲ್ಲ ಮಾಡಿದ್ದೀವಿ. ಇನ್ನೂ ಒಂದು 10 ಅಂಗನವಾಡಿ ಕೆಲಸಗಳು ಮಾಡ್ತಾ ಇದ್ದೀವಿ. ರಾಮದೇವ್ರ ಬೆಟ್ಟಕ್ಕೆ ವಿಶೇಷವಾಗಿ ನಾವು ಶ್ರಾವಣ ಮಾಸದಲ್ಲಿ ನಾವು ಪ್ರತಿ ವರ್ಷ ಲಕ್ಷಾಂತರ ಜನ ಅಲ್ಲೆಲ್ಲ ಪೂಜೆ ಮಾಡುವಂಥ ಅವೆಲ್ಲ ಕೂಡ ಗೊತ್ತಿದೆ ನಮಗೆಲ್ಲರೂ ಕೂಡ. ಅಲ್ಲಿ ರೇಲಿಂಗ್ ಇರಲಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ದಾಸೋಹ ಇರಬೇಕು, ಆಫೀಸ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಪಾರ್ಕಿಂಗ್ ಇರಬೇಕು, ವ್ಯವಸ್ಥೆ ಏನೂ ಮಾಡಿಲ್ಲ ಇವತ್ತೆಲ್ಲರೂ ಕೂಡ. ಸೊ ಇವತ್ತು ಅದಕ್ಕೂ ಕೂಡ ಕೈ ಎತ್ತಿ ನಾವೆಲ್ಲರೂ ಕೂಡ ಇವತ್ತು ಕೆಲಸಕ್ಕೆ ನಿಮ್ಮ ಮುಖಾಂತರವಾಗಿ ನಾನು ಪೂಜೆನೂ ಕೂಡ ಮಾಡಿ ಇವತ್ತು ರೈಲಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಭಾಳ ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ಇನ್ನೊಂದು ವಾರ 10 ದಿವಸದಲ್ಲಿ ರೈಲಿಂಗ್ ಕೆಲಸ ಎಲ್ಲ ಮುಗಿಯುತ್ತೆ. ಅದಾದಮೇಲೆ ಆಫೀಸು, ಟಾಯ್ಲೆಟು, ದಾಸೋಹ ಅದು ಕೂಡ ಒಂದು 2 ಕೋಟಿ ರೂಪಾಯಿನ ಕೆಲಸವನ್ನು ಇವತ್ತು ಅದಕ್ಕೂ ಕೂಡ ಚಾಲನೆ ಕೊಟ್ಟಿದ್ವಿ. ಅದೇ ರೀತಿ ರೇವಣ ಸಿದ್ದೇಶ್ವರ ಬೆಟ್ಟದಕ್ಕೂ ಕೂಡ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಮಸೀದಿ ಮದ್ರಸೆಗಳಿಗೆ ಕೂಡ ಒಂದು 2 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಮಸೀದಿಗೆ 50 ಲಕ್ಷ, 25 ಲಕ್ಷ, 10 ಲಕ್ಷ, 10 ಲಕ್ಷ ರೂಪಾಯಿಗೆ ಒಂದು 2 ಕೋಟಿ ರೂಪಾಯಿ ಮಸೀದಿ ಮದ್ರಸೆಗಳಿಗೂ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಗಮನಿ. ಅರ್ಕೇಶ್ವರ ದೇವಸ್ಥಾನಕ್ಕೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ಸಣ್ಣ ದೇವಸ್ಥಾನಕ್ಕೆ 96 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. SCP TSPಲಿ ಸುಮಾರು ಒಂದು 6-7 ಕೋಟಿ ರೂಪಾಯಿ ದುಡ್ಡಿದೆ. ಅದು ಕೂಡ SCP TSPಲಿ ಇರುವಂಥ ಕಾಲೋನಿಗಳೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ರೂರಲಲ್ಲಿ RO ಪ್ಲ್ಯಾಂಟ್ಗಳೆಲ್ಲ ರಿಪೇರಿ ಎಲ್ಲ ಕೆಟ್ಟೋಗಿದ್ದು, ರೂರಲ್ ಪ್ಲ್ಯಾಂಟ್ಸಲ್ಲಿರುವಂಥದ್ದೆಲ್ಲ ಅದಕ್ಕೂ ಕೂಡ ಪ್ಲ್ಯಾಂಟ್ಸ್ ಎಲ್ಲ RO ಪ್ಲ್ಯಾಂಟ್ ಭಾಳ ಮುಖ್ಯ ಕುಡಿಯೋ ನೀರಿಗೆ, ಅದಕ್ಕೂ ಕೂಡ ಚಾಲನೆ ಕೊಟ್ಟಿದ್ದೆ. ಅದು ಕೂಡ ರಿಪೇರಿ ಕೆಲಸಗಳು ಮಾಡ್ತಾ ಇದ್ದೆ. ಕೆಲವೆಲ್ಲ ಆಗಿದೆ, ಇನ್ನು ಕೆಲವೆಲ್ಲ ಚಾಲನೆ ಮಾಡ್ತಾ ಇದ್ದಾರೆ. ನಿವೇಶನ ಹಂಚಿಕೆ ಈಗಾಗಲೇ ನಾವು ಸುಮಾರು 146 ಎಕರೆ ಜಮೀನನ್ನು, ಸರ್ಕಾರಿ ಜಮೀನನ್ನು ಗುರುತಿಸಿದ್ದೀವಿ. ಅದಕ್ಕೆ ಸೈಟ್ಗಳನ್ನು ಮಾಡಲಿಕ್ಕೆ, ಡೆವಲಪ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಜಮೀರ್ ಸಾಹೇಬರು 20 ಕೋಟಿ ರೂಪಾಯಿ ನನಗೆ ಅನುದಾನ ಕೊಟ್ಟಿದ್ದಾರೆ. ಆ 20 ಕೋಟಿನಲ್ಲಿ ನಿರ್ಮಿತಿ ಕೇಂದ್ರ ಕೊಟ್ಟು ನಾವು ಲೇಔಟ್ಗಳನ್ನು, ಸೈಟ್ಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು 2-3-4 ತಿಂಗಳಲ್ಲಿ ಇವತ್ತೆಲ್ಲ ಸೈಟ್ಗಳು ಕೊಡುವ ಕೆಲಸ ಮಾಡ್ತೀವಿ.
243 ಮನೆಗಳು ಏನು ಶಿಥಿಲ ಆಗಿ ನಿಂತ್ಬಿಟ್ಟು ಕಟ್ಟಿ ಅದು ಅವ್ಯವಸ್ಥೆ ಆಗಿ ನಿಂತಿದೆ, ಅದಕ್ಕೆ ಚಾಲನೆ ಕೊಡೋಕ್ಕೆ 3 ಕೋಟಿ ರೂಪಾಯಿ ದುಡ್ಡು ಬೇಕಾಗಿತ್ತು. ಅದು ಕೂಡ ಜಮೀರ್ ಸಾಹೇಬರು ಅದು ಕೂಡ 3 ಕೋಟಿ ಕೊಟ್ಟಿದ್ದಾರೆ. ಯಾರ್ಯಾರು 5,100 ರೂಪಾಯಿ ಕಟ್ಟಿದ್ದಾರೆ ಮೊದಲನೇ ಆದ್ಯತೆ ಅವ್ರಿಗೆ ಕೊಟ್ಬಿಟ್ಟು ಇನ್ನು ಮಿಕ್ಕಿನಾದವರಿಗೆಲ್ಲ ಸೈಟ್ ಕೊಡುವಂಥ ಕೆಲಸ. 888 ಮನೆ ಸ್ಲಮ್ ಬೋರ್ಡಿನ ಅಲಾಟ್ಮೆಂಟ್ ಆಗಿದೆ. ಅದನ್ನು ಎಲ್ಲಿ ಕಟ್ಟಬೇಕಂತ ಹೇಳಿ ತೀರ್ಮಾನ ತಗೊಂಡು ನಾನು, ಜಿಲ್ಲಾಧಿಕಾರಿಗಳು, CEO ಎಲ್ಲ ನಾವು ಕಮಿಷನರ್ ಎಲ್ಲ ಕೂತು ತೀರ್ಮಾನ ಮಾಡಿ ಆ 888 ಮನೆ ಕಟ್ಟೋಕ್ಕೆ ವ್ಯವಸ್ಥೆ ಕೂಡ ಅದು ಕೂಡ ಮಾಡ್ತಾ ಇದ್ದೀವಿ.